ಸಾಂದ್ರೆ ನಮಸ್ಕಾರ ನೋಡಿ ಸಾಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪರೀಕ್ಷೆಲಾದ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪನಿ ಲಿಮಿಟೆಡ್ ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ ಈ ಒಂದು ಲಿಮಿಟೆಡ್ ದಲ್ಲಿ ಅರ್ಜಿ ಸಲ್ಲಿಸಿದ್ರೆ 1,06,000ದಿಂದ 1,43,000 ತನಕ ಪ್ರತಿ ತಿಂಗಳ ನಿಮಗೆ ಸ್ಯಾಲರಿ ಕೊಡ್ತಾರೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಿ ಇಲ್ಲಿ ಆಫ್ಲೈನ್ ಅಲ್ಲಿ ಕೂಡ ಅವಕಾಶ ಇರತ್ತೆ. ಆಫ್ಲೈನ್ ಅಲ್ಲಿ 12/9/2025 ಪ್ರಾರಂಭ ಆಗಿದೆ. ಮತ್ತೆ ಇಲ್ಲಿ ಮಹಿಳೆಯರಾಗಬಹುದು ಪುರುಷರಾಗಬಹುದು ಅರ್ಜಿ ಸಲ್ಲಿಸಬಹುದು. ಬಟ್ ಇದಕ್ಕೆ ರೂಲ್ಸ್ ಕೊಟ್ಟಿದ್ದಾರೆ. ಎಲ್ಲ ರೂಲ್ಸ್ ಏನು, ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ, ಕಂಡೀಷನ್ ಏನು, ಏಜ್ ಲಿಮಿಟ್, ಪ್ರತಿಯೊಂದು ಮಾಹಿತಿ ಇರತ್ತೆ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಹೊಸ ನೋಡತ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ ನೋಡಿ, ಇಲ್ಲಿ ಖಾಲಿ ಇರುವಂತ ಸಂಸ್ಥೆ ಹೆಸರು ನಮ್ಮ ಒಂದು ಕರ್ನಾಟಕ ರಾಜ್ಯದ ಹಟ್ಟಿ ಚಿನ್ನದ ಗಣಿಯಲ್ಲಿ ಅರ್ಜಿ ಕರೆದಿದ್ದಾರೆ. HGML ದಲ್ಲಿ ಅರ್ಜಿ ಕರೆದಿದ್ದಾರೆ. ಆಸಕ್ತಿ ಇದ್ದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ 12ನೇ ತಾರೀಕಿನಿಂದ ನೋಟಿಸ್ ಪ್ರಕಟ ಮಾಡಿದ್ದಾರೆ. 13ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗಿದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಬನ್ನಿ ಒಂದೊಂದೇ ಪ್ರೊಸೆಸಿಂಗ್ ವೈಸ್ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲಿಗೆ ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಹೆಸರು ನೋಡಿ, ಜನರಲ್ ಮ್ಯಾನೇಜರ್ ಅಂತ ಹೇಳಿ. ಇಂಜಿನಿಯರಿಂಗ್ ಜನರಲ್ ಮ್ಯಾನೇಜರ್ ಹುದ್ದೆಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇದಕ್ಕೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ನಿಮಗೆ 18 ವರ್ಷದಿಂದ 55 ವರ್ಷದ ತನಕ ಅವಕಾಶ ಕೊಟ್ಟಿದ್ದಾರೆ. 18ರಿಂದ ಆಗ್ಬಹುದು ಅಥವಾ 21ರಿಂದ ಆಗ್ಬಹುದು ಅಥವಾ 30ರಿಂದ ಆಗ್ಬಹುದು. ಒಟ್ಟಾರೆ 55ರ ಒಳಗಿರಬೇಕು. ಅಲ್ಲಿ ಆಸುಪಾಸು ಇದ್ರೆ ನಡೀತೆ. ಅಥವಾ 56 ಇತ್ತಂದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ. ಇನ್ನು ಇದಕ್ಕೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಇಲ್ಲಿ ನಿಮಗೆ 1,06,400ರಿಂದ ನಿಮಗೆ ಪ್ರತಿ ವರ್ಷಕ್ಕೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ. 2,500 ರೂಪಾಯಿ. ಅದ ನಂತರ 1,11,400 ರೂಪಾಯಿ, 2,800 ರೂಪಾಯಿ ಹೆಚ್ಚಿಗೆ ಆಗತ್ತೆ. 1,28,200 ರೂಪಾಯಿ, 3,100 ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ. 1,43,700 ರೂಪಾಯಿ. ಈ ರೀತಿಯಾಗಿ ನಿಮಗೆ ಪ್ರತಿ ವರ್ಷಕ್ಕೆ ಹೆಚ್ಚಿಗೆ ಮಾಡ್ತಾರೆ. ಪರ್ ಮಂತ್ ಅಲ್ಲ, ಪ್ರತಿ ವರ್ಷಕ್ಕೆ ಸ್ಯಾಲ್ರಿ ಕೂಡ ಹೆಚ್ಚಿಗೆ ಆಗತ್ತೆ. ಇದು ನಿಮಗೆ ಸ್ಯಾಲ್ರಿ ಬಗ್ಗೆ ಪ್ರೊಸೆಸಿಂಗ್ ಆಯ್ತು. ಇದು ಕೂಡ ಒಂದು CPC ಪ್ರಕಾರಗೆ, ಸೆಂಟ್ರಲ್ ಗೌರ್ಮೆಂಟ್ CPC ಪ್ರಕಾರ ನಿಮಗೆ ಕೊಡ್ತಾರೆ. ಈ ಒಂದು ನೋಟಿಸ್ ದಲ್ಲಿ ಏನ್ ಕೊಟ್ಟಿದಾರಲ್ಲ ಅದ್ರ ಪ್ರಕಾರ ನೀವು ಕೂಡ ನೋಡ್ಬೇಕಾಗತ್ತೆ. ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, ₹1 ಕೂಡ ಇಲ್ಲಿ ಕೊಟ್ಟಿಲ್ಲ ಅವರು. ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಿಲ್ಲ. ನೋ ಫೀಸ್ ಇರೋದಿಲ್ಲ ಮತ್ತು ನೋ ಎಕ್ಸಾಮು. ಕಿರು ಪಟ್ಟಿ ಆಯ್ಕೆ ಮಾಡ್ತಾರೆ. ಸಂದರ್ಶನ ಮೂಲಕವಾಗಿ ನಿಮಗೆ ಆಯ್ಕೆ ಮಾಡ್ತಾರೆ. ಇನ್ನು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ವಿಳಾಸ ನೋಡಿ, ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ವ್ಯವಸ್ಥಾಪಕರ ನಿರ್ದೇಶಕರು, ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪನಿ ಲಿಮಿಟೆಡ್, 3ನೇ ಮಹಡಿ, KHB ಶಾಪಿಂಗ್ ಕಾಂಪ್ಲೆಕ್ಸ್, ನ್ಯಾಷನಲ್ ಗೋಲ್ಡ್ ಗೇಮ್ಸ್ ವಿಲೇಜ್, ಕೋರಮಂಗಲ, ಬೆಂಗಳೂರು. ಇಲ್ಲಿ ನೀವು 12 ಅಕ್ಟೋಬರ್ 2020 ಅಥವಾ ಅದಕ್ಕಿಂತ ಮುಂಚಿತವಾಗಿಯೇ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ. ಆಸಕ್ತಿ ಇದ್ದಂಥ ವಿದ್ಯಾರ್ಥಿಗಳು. ವಯೋಮಿತಿ ನಿಮ್ಗೆ 18ರಿಂದ 55. ಮತ್ತು ಇದಕ್ಕೆ ವಿದ್ಯಾರ್ಹತೆ ಏನಾಗಿರ್ಬೇಕು, ಕಡ್ಡಾಯವಾಗಿ ಅವ್ರು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಪ್ರಕಾರ BE ಕಂಪ್ಲೀಟ್ ಆಗಿರಬೇಕು. BE ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗಿರಬೇಕು. ಈ BE ಪಾಸ್ ಆಗಿರ್ಬೇಕಾಗತ್ತೆ. BA ಅಲ್ಲ, BE ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ, ಇದು ಕಡ್ಡಾಯವಾಗಿ ರೂಲ್ಸ್ ಅಂತರೂ ಅನ್ವಯವಾಗ್ಯತೆ. ಇದು ಕೊಟ್ಟಿದ್ದಾರೆ ಅವರು 20 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ನೋಡಿ. 20 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಇದ್ದಂಥ ವ್ಯಕ್ತಿಗಳು ಅಪ್ಲೈ ಮಾಡಿ. ಟೋಟಲ್ ಆಗಿ ಒಂದು ಪೋಸ್ಟ್ ಮಾತ್ರ ಇರತ್ತೆ. ಒಂದು ಪೋಸ್ಟ್ ಮಾತ್ರ ಇರತ್ತೆ. ಇದು ಕರ್ನಾಟಕದ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪನಿ ಲಿಮಿಟೆಡ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಇದು ನಮ್ಮೊಂದು ಕರ್ನಾಟಕ ರಾಜ್ಯದ ರಾಯಚೂರಿನಲ್ಲಿ ಕೆಲಸ ಇರತ್ತೆ. ಯಾರ್ಯಾರು ರಾಯಚೂರಿನಲ್ಲಿ ಕೆಲಸ ಮಾಡ್ಬೇಕಂತ ಇದ್ದಾರಲ್ಲ ಅವ್ರು ಅಪ್ಲಿಕೇಶನ್ ಹಾಕಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇದ್ದವರು ಮಾತ್ರ ಅಪ್ಲಿಕೇಶನ್ ಹಾಕಿ. ಅದನ್ನ ಬಿಟ್ಟು ಫ್ರೆಶ್ ಇದ್ದವರು ಅರ್ಜಿ ಸಲ್ಲಿಸ್ತಾನಂದ್ರೆ ಆಗೋದಿಲ್ಲ. ಎಕ್ಸ್ಪೀರಿಯನ್ಸ್ ದವರಿಗೆ ಅಪ್ಲಿಕೇಶನ್ ಹಾಕಿ. ಇದು ಆಫ್ಲೈನ್ ಅಲ್ಲಿ 12 ಸೆಪ್ಟೆಂಬರ್ 2025ರಿಂದ 12 ಅಕ್ಟೋಬರ್ 2025 ತನಕ ಆಫ್ಲೈನ್ ಅಲ್ಲಿ ಅವಕಾಶ ಇರತ್ತೆ. ಈ ಒಂದು PDF ಫಾರ್ಮ್ ಇದೆಯಲ್ಲ, ಅಪ್ಲಿಕೇಶನ್ ಹಾಕುವಂತ PDF ಫಾರ್ಮ್ ನಮ್ಮ ಒಂದು ಟೆಲಿಗ್ರಾಮ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಅರ್ಜಿ ಫಾರ್ಮ್ ಸಿಗತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ತಕೊಳ್ಳಿ, ಅಪ್ಲೈ ಮಾಡಿ. BA ಕಂಪ್ಲೀಟ್ ಆಗಿರ್ಬೇಕಾಗತ್ತೆ. ನಾನು ಮತ್ತೊಂದು ಸಲ ತಿಳಿಸ್ಕೊಡ್ತಾ ಇರೋದು BA ಪಾಸ್ ಆದಂತ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಅಪ್ಲಿಕೇಶನ್ ಹಾಕಿ. ಮತ್ತು 20 ವರ್ಷದ ತನಕ 10ರಿಂದ 20 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನೋಡಿ, ನೀವೇನು ಕೆಟ್ಟ ಕಮೆಂಟ್ ಮಾಡ್ತಾರಲ್ಲ ಪ್ರತಿಯೊಂದು ನೋಡ್ತಾ ಇರ್ತೇನೆ. ಬಟ್ ಯಾವಾಗ ನಿಮ್ಮೊಂದು ಲಿಸ್ಟನ್ನ ತಯಾರು ಮಾಡ್ಕೋತಾ ಇದ್ದೇನೆ, ಯಾರ್ಯಾರು ಕೆಟ್ಟ ಕಮೆಂಟ್ ಅನ್ನು ಮಾಡ್ತಾ ಇದಾರಲ್ಲ ಪ್ರತಿಯೊಂದು ಲಿಸ್ಟ್ ಅನ್ನ ತಯಾರು ಮಾಡ್ಕೋತಾ ಇದ್ದೇನೆ. ಆ ಲಿಸ್ಟ್ ಅಲ್ಲಿ ಇರುವಂತ ಹೆಸರು ಇರತ್ತೆ. ಬಟ್ ಅವರು ಕೆಲವು ಜನ ಫೇಕ್ ಐಡಿಯಾನ ಕ್ರಿಯೇಟ್ ಮಾಡಿದಾರೆ ಅಂತ ಅನ್ಕೋತಿರಲ್ಲ, ಅಂಥವ್ರ ಜನನೇ ಸಿಕ್ ಬೀಳ್ತಾರೆ ಈಗ. ಯಾಕಂದ್ರೆ ನಿಮ್ಮೊಂದು ಜಿಮೇಲ್ ಐಡಿ ಸಿಕ್ತಂದ್ರೆ ಮುಗಿಯುತ್ತೆ, ನಿಮ್ಮೊಂದು ಖಾನ್ದಾನ್ ಸಿಗತ್ತೆ. ಅದೇ ಒಂದು ಕಾರಣಕ್ಕಾಗಿ ನಿಮ್ಮೆಲ್ಲ ಲಿಸ್ಟ್ ಅನ್ನ ತಯಾರು ಮಾಡ್ಕೊಂಡು ಇಟ್ಕೋದೇನೆ. ಈಗ ಸುಮಾರು 10ರಿಂದ 20 ಜನ ಆಗಿದ್ದಾರ.
ಇನ್ನು ಉಳಿದಂತೆ ಇದೇ ಒಂದು ವಾರದಲ್ಲಿ ಅಥವಾ ಇದೇ ಒಂದು ತಿಂಗಳಲ್ಲಿ ನಿಮ್ಮ ಮೇಲೆ ನೋಟಿಸ್ ಕೂಡ ಬಂದರೆ ಬರ್ಬೋದು. ವೇಟ್ ಮಾಡಿ. ಕೆಟ್ಟ ಕಮೆಂಟ್ ಹಾಕೋರು ಹಾಕಿ, ಇಲ್ಲ ಅಂತಲ್ಲ. ನಿಮ್ಮ ಅಷ್ಟು ಮುಕ್ಳ ದಮ್ ಇತ್ತಂದ್ರೆ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ನೋಡೋಣ. ಸರ್ಕಾರಕ್ಕೆ ಪ್ರಶ್ನೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಮುಕ್ಳ ದಮ್ ಎಲ್ಲ ಸುಮ್ಮನೆ ಇಂಥದ್ರಲ್ಲಿ ಬಂದು ಈ ರೀತಿಯಾಗಿ ಯಾರೋ ವಿಡಿಯೋ ಮಾಡ್ತಾರಂದ್ರೆ ಎಲ್ಲೇ ಇರ್ತಾರಂತ ಅನ್ನಕ್ಕೆ ಹೋಗ್ಬೇಡ. ಅವರು ಕರ್ನಾಟಕದಲ್ಲೇ ಇರ್ತಾರೆ. ನೀವು ಎಲ್ಲೇ ಮೂಲೆಯಲ್ಲಿ ಕುತ್ಕೊಂಡು ಕಮೆಂಟ್ ಮಾಡ್ಬೋದು, ಬಟ್ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರು ನಿಮ್ಮನ್ನ ಹುಡುಕಿ ತೆಗಿತಾರೆ. ನೋಡಿ, ನೀವು ಎಲ್ಲೇ ಮೂಲೆಯಲ್ಲಿ ಇರ್ಬೋದು, ಬಟ್ ಅಖಿಲ ಕರ್ನಾಟಕ ರಾಜ್ಯದಲ್ಲಿ ಸ್ಟೇಷನ್ ಇದಾವೆ. ಇದನ್ನ ಅರ್ಥ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ನಿಮ್ಮ ಅಷ್ಟು ಮುಕ್ಳ ದಮ್ ಇತ್ತಂದ್ರೆ ರಾಜಕಾರಣ ಕೇಳಿ, ಯಾಕೆ ನಮ್ಮ ಮನೆಗೆ ಉದ್ಧಾರ ಆಗ್ತಾ ಇಲ್ಲ, ಯಾಕೆ ನೇಮಕಾತಿ ಮಾಡ್ಕೋತಾ ಇಲ್ಲ, ಯಾಕೆ ಈ ರೀತಿಯಾಗಿ ನಮ್ಮನ್ನು ಅಲ್ದಾಡಕ್ಕೆ ಬಿಟ್ಟಿದ್ದಾರ, ಯಾಕೆ ನಮ್ಮ ಒಂದು ಶಾಲೆಗಳು ಉದ್ಧಾರ ಆಗ್ತಾ ಇಲ್ಲ, ಯಾಕೆ ನಮ್ಮ ಮನೆಗೆ ನೀರು ಬರ್ತಾ ಇಲ್ಲ, ಇದೆಲ್ಲ ಪ್ರಶ್ನೆ ಮಾಡಿ. ಅದನ್ನು ಬಿಡೋದು, ಎಲ್ಲೇ ಮೊಬೈಲ್ ತರೋದು, ಅವಪ್ಪನ ಕೊಡಿಸಿರ್ತಾರೆ ಮೊಬೈಲು, ಅದನ್ನ ತರೋದು, ಕಮೆಂಟ್ ಮಾಡೋದು, ಆ ರೀತಿಯಾಗಂತೂ ಮಾಡಬೇಡಿ. ನಿಮ್ಮ ಒಂದು ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ